ಚಪ್ಪಾಳೆ ಮುಖಾಂತರ ಸ್ವಾಗತ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ನಮ್ಮ ಸರ್ ಮಾತಾಡಿದ್ಮೇಲೆ ನಾವು ಮಾತಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋ ಜಸ್ಟ್ ಒಂದು 2 ಪಾಯಿಂಟ್ ಮಾತಾಡೋಣ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರು ಕರೆದು ನಮ್ಮ ಒಂದು ಕಾರ್ಯಕ್ರಮ ಇದೆ. ಎಲ್ಲಿ ಏನು ಕಾರ್ಯಕ್ರಮ ಇದೆ? ಏನಿದೆ? ಅಫಿಲಿಯೇಟ್ ಮೀಟ್ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಪ್ಲಾನ್ ಪ್ರೆಸೆಂಟೇಷನ್ ಕೊಡ್ತಿರಲ್ಲ ಹೊಸಬರಿಗೆ, ಮನೆ ಹತ್ರ ಹೋಗಿ ಇಲ್ಲ ಇಲ್ಲಿ ಕರ್ಕೊಂಡು ಕೊಡ್ತಿರಲ್ಲ, ಆ ಒಂದು ಕಾರ್ಯಕ್ರಮನ ನಾವು ನ್ಯಾಷನಲ್ ಕಾಲೇಜಲ್ಲಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ 12 ಗಂಟೆಗೆ ಅದೇ ಯಾಕಂತ ಇವತ್ತಿದೆ ಅದಕ್ಕೋಸ್ಕರ ಬೆಳಗ್ಗೆ 9:30 ಇರುತ್ತೆ. ನೀವೆಲ್ಲ 12 ಗಂಟೆಗೆ ಬರ್ಬೇಕು. ಎಷ್ಟು ಗಂಟೆ ಬರ್ಬೇಕು? 9 ಗಂಟೆಗೆ ಹಾಜರಿರ್ಬೇಕು. ಕಾರ್ಯಕ್ರಮ ಅಂತ ಹೇಳಿದ್ರೆ ಅರ್ಧ ಗಂಟೆ ನಾವು ಮುಂಚೆ ಅಲ್ಲಿ ರೆಡಿ ಇರ್ಬೇಕು. ಆಯ್ತಾ? ಸೊ ಆ ಕಾರ್ಯಕ್ರಮಕ್ಕೆ ನಿಮ್ಮ ಸ್ನೇಹಿತರನ್ನ ಇನ್ವಿಟೇಷನ್ ಮಾಡಿ, ರಿಲೇಷನ್ಸ್ ನ ಇನ್ವಿಟೇಷನ್ ಮಾಡಿ. ಇವತ್ತು ನೋಡಿ ನಾನೊಂದು ಹೋಟೆಲ್ ಹಾಕಿದ್ದೀನಿ ಬೆಂಗಳೂರಲ್ಲಿ. ಹೋಟೆಲ್ಗೆ ಬೋರ್ಡ್ ಹಾಕಿಲ್ಲ ಅಂದ್ರೆ ಜನಗಳಿಗೆ ಗೊತ್ತಾಗುತ್ತೆ ಇದು ಹೋಟೆಲ್ ಅಥವಾ ಚಿಲ್ಡ್ರ ಅಂತ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ರೈಟ್ ಅಲ್ವಾ? ಅದಕ್ಕೆ ಏನ್ ಮಾಡಬೇಕು, ಇದು ಹೋಟೆಲ್ ಇದೆ ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಅಂತ ಒಂದು ಬೋರ್ಡ್ ಹಾಕಿದಾಗ ಜನಗಳು ಬಂದ್ಬಿಟ್ಟು ಊಟ ಮಾಡ್ತಾರೆ. ರೈಟಾ? ಸೊ ನಾನು ಹೋಟೆಲ್ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಕುತ್ಕೊಂಡ್ರೆ ಜನಗಳು ಯಾರು ಬರ್ತಾರ? ಬರಲ್ಲ. ಈ ಬಿಸ್ನೆಸ್ ಅಷ್ಟೇ. ನಾವು ಒಳಗಡೆ ಲಾಗಿನ್ ಆಗಿ ಒಂದು 1000 ಪಾಯಿಂಟ್ 2000 ಪಾಯಿಂಟ್ 500 ಪಾಯಿಂಟ್ ಒಳಗಡೆ ಬರ್ತೀವಿ. ಬಂದಾದ್ಮೇಲೆ ಆಟೋಮೆಟಿಕ್ ಬಿಸ್ನೆಸ್ ಆಗೋದ್ರೆ ಆಗಲ್ಲ. ರೈಟಾ? ನೀವು ಮಾಡ್ಬೇಕಾದ್ರೆ ಹೇಳಿ, ನಿಮ್ಗೆ ಗೊತ್ತಿರುವಂತ ಫ್ರೆಂಡ್ಸ್, ಅಕ್ಕಪಕ್ಕದ ಮನೆಯವರು, ರಿಲೇಷನ್ಸ್, ನಿಮ್ಮ ಮೊಬೈಲಲ್ಲಿ ಎಷ್ಟು ಜನ ಇದ್ದಾರೆ ತೆಗೀರಿ ಒಂದ್ಸರಿ ಲಿಸ್ಟ್ ನ. ಆಲ್ರೆಡಿ ಸರ್ ಹೇಳಿದಾರೆ, ಆ ಲಿಸ್ಟ್ ಅಲ್ಲಿ ಇರುವಂತ ವ್ಯಕ್ತಿಗಳನ್ನ ಸೆಲೆಕ್ಷನ್ ಮಾಡಿ. ಇವತ್ತು ಒಂದು ಸಂಸ್ಥೆನ ಹುಟ್ಟಾಕಿದ್ದೀರಾ, ನಿಮ್ದೇ ಒಂದು ಕಂಪ್ನಿ ಅಂತ ಹೇಳಿದ್ರೆ ಕೆಲಸಗಾರನ ಎಂತವ್ರನ್ನ ತಗೋತೀರಾ? ಚೆನ್ನಾಗಿ ವರ್ಕ್ ಮಾಡೋಣ. ಕರೆಕ್ಟ್ ಅಲ್ವಾ? ಸೊ ಅಂಗವಿಕಲರು ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ, ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಲ್ಲ. ರೈಟ್? ಅವ್ರಿಗೂ ಕೆಪಾಸಿಟಿ ಇರುತ್ತೆ. ಸೊ ಯಾರಾದ್ರೂ ಅಂಗವಿಕಲರನ್ನ ಸೆಲೆಕ್ಟ್ ಮಾಡ್ಕೋತೀವ? ಮಾಡ್ಕೊಡ. ಕರೆಕ್ಟ್ ಅಲ್ವಾ? ಅಂದ್ರೆ ಅಂಗವಿಕಲ ಅಂದ್ರೆ ಅವರಿಗೆ ಏನು ಗೊತ್ತೇ ಇರಲ್ಲ, ನಾಲೆಡ್ಜ್ ಇರಲ್ಲ. ನಾಲೆಡ್ಜ್ ಇಲ್ದಿರಂತ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೋತೀವಿ. ಅಂಗವಿಕಲರಲ್ಲಿ ಎಷ್ಟೋ ಜನ ಗ್ರೇಟ್ ಪರ್ಸನ್ಸ್ ಇದ್ದಾರೆ. ರೈಟಾ? ಎಷ್ಟೋ ಜನ ಸಾಧನೆ ಮಾಡಿದವರು ಇದ್ದಾರೆ. ಅವ್ರಿಗೂ ಚಪ್ಪಾಳೆ ಕೊಡಿ ಪರವಾಗಿಲ್ಲ. ಮೈಂಡ್ ಅಂಗವಿಕಲ ಆಗಿರ್ಬಾರ್ದು. ಮೈಂಡ್ ಹೆಂಗಿರ್ಬೇಕು? ಶಾರ್ಪ್ ಆಗಿರ್ಬೇಕು. ನೀವು ಒಂದ್ ಹೇಳಿದ್ರೆ ಅವ್ರು 2 ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಅಂತ ವ್ಯಕ್ತಿಗಳ ಹಸ್ತ ಬೆರಳು ತೋರಿಸಿದ್ರೆ ಹಸ್ತ ನುಂಗಂತ ವ್ಯಕ್ತಿಗಳು ಅಂತ ಹೇಳ್ತೀವಿ. ರೈಟಾ? ಅಂತ ವ್ಯಕ್ತಿಗಳನ್ನ ಸೆಲೆಕ್ಷನ್ ಮಾಡಿ. ಎಂತವ್ರನ್ನ? ಅಂತ ವ್ಯಕ್ತಿನ. ಸೊ ಮನೆಗೆ ಪಿಲ್ಲರ್ ಹಾಕ್ಬೇಕಂದ್ರೆ ಏನ್ ಮಾಡ್ತೀವಿ? ಫೌಂಡೇಶನ್ ಪಿಲ್ಲರ್. ಎಂತ ಪಿಲ್ಲರ್ ಹಾಕ್ತಿವಿ? ಸ್ಟ್ರಾಂಗ್ ಪಿಲ್ಲರ್ ಹಾಕ್ತಿವಿ. ಯಾಕೆ? ಮನೆ ಬೀಳಬಾರ್ದು, ಸ್ಟ್ರಾಂಗ್ ಆಗಿರ್ಲಿ ಅಂತ. ರೈಟಾ? ಸೊ ಇವತ್ತು ಈ ಬಿಸ್ನೆಸ್ಗೆ ನ್ಯೂ ಪಿಲ್ಲರ್ ಅಷ್ಟೇ. ಗ್ರೂಪ್ 1 ಗ್ರೂಪ್ 2 ಪಿಲ್ಲರ್ ಏನಿದವಲ್ಲ, ಸ್ಟ್ರಾಂಗ್ ಪಿಲ್ಲರ್ನ ತಗೊಂಡ್ಬನ್ನಿ. ಸ್ಟ್ರಾಂಗ್ ಪಿಲ್ಲರ್ನ ಇಂಟ್ರೊಡ್ಯೂಸ್ ಮಾಡಿ. ನಿಮ್ಗಿಂತ ಹೈ ಥಿಂಕಿಂಗ್ ಇರಬೇಕು, ನಿಮ್ಗಿಂತ ಸಾಧನೆ ಮಾಡ್ಬೇಕಂತ ಒಂದು ಮನೋಭಾವ ಅವ್ರಿಗೆ ಇರಬೇಕು. ರೈಟಾ? ಅಂತ ವ್ಯಕ್ತಿಗಳನ್ನ ಸೆಲೆಕ್ಷನ್ ಮಾಡಿ ಒಂದು 5 ಜನ ಇಲ್ಲ 10 ಜನನ ಇವತ್ತು ಇನ್ವಿಟೇಷನ್ ಕೊಡಿ. ನಮ್ಮ ಮನೇಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಏನ್ ಮಾಡ್ತೀವಿ, ಮನೆಗೆ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಡ್ತೀವಿ. ರೈಟಾ? ನಾಳೆ ಸಾಟರ್ಡೆ ಅದೇ ಕೆಲಸ ಮಾಡಿ. ಯಾರ್ಯಾರಿಗೆಲ್ಲ ಇನ್ವೈಟ್ ಮಾಡ್ಬೇಕಂತ ಇದ್ದೀರಾ, ಪ್ಲಾನ್ ಪ್ರೆಸೆಂಟೇಷನ್ ಮಾಡಬೇಡಿ. ನಾಡಿದ್ದು ಅಲ್ಲಿರುತ್ತಲ್ವಾ, ಹೋಗಿ ಮನೆಗೆ ಕುಶಲೋಪರಿ ವಿಚಾರಿಸಿ, ಹೇಗಿದ್ಯಾ, ಏನ್ ಮಾಡ್ತಾ ಇದೆಯಾ. ಕರೆಕ್ಟಾ? ಸೊ ಈ ಥರ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅಥವಾ ನಾನು ಈ ಥರ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಕರೆಂಟ್ ಬಿಲ್ ಕಟ್ಟೋದ್ರಿಂದ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ, ಮೊಬೈಲ್ ರಿಚಾರ್ಜ್ ಮಾಡೋದ್ರಿಂದ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ, ರವೆ ತಗೊಳ್ಳೋದ್ರಿಂದ, ಸಕ್ಕರೆ ತಗೊಳ್ಳೋದ್ರಿಂದ, ಉಪ್ಪು ತಗೊಳ್ಳೋದ್ರಿಂದ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ನಿನಗೂ ಅದೇ ಥರ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಡ್ಬೇಕಂತ ಇದ್ದೀನಿ, ನೀನು ಬಾ ಅಂತ ಕೇಳಿ. ಬರ್ತಾರಾ? ಬರಲ್ಲ? ಬಂದ್ರೆ ಬರ್ತಾರೆ. ಕರ್ಕೊಂಬನ್ನಿ, ಕೂರಿಸಿ ಆ ವ್ಯಕ್ತಿಗಳನ್ನ. ಎಲ್ಲಿ? ಹಾಲಲ್ಲಿ ಕೂರಿಸಿ. 9:30 ಅಂದ್ರೆ 9:30 ಶಾರ್ಪ್ ಕೂರಿಸಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ, ಸೈಲೆಂಟ್ ಮಾಡಿಸಿ. ನೀವು ಬರೋಕ್ಕಿಂತ ಮುಂಚೆ ನೀವು ಎಲ್ರಿಗೂ ಹೇಳೋದಷ್ಟೇ, ನಿಮ್ಮ ಡ್ರೆಸ್ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಅಲ್ಲಿ ಡ್ರೆಸ್ ಕೋಡ್. ಕರೆಕ್ಟಾ? ಬರಬೇಕಾದ್ರೆ ನೀವು ಟಿ ಶರ್ಟ್ ಜೀನ್ಸ್ ಅಲ್ಲಿ ಬಂದ್ರೆ ನಿಮ್ಮ ಫ್ರೆಂಡ್ ಬರ್ಮೋಡದಲ್ಲಿ ಬರ್ತಾರೆ. ರೈಟಾ? ನೀವೇನ್ ಮಾಡ್ಬೇಕು ಹೇಳಿ? ಒಳ್ಳೆ ಫಾರ್ಮಲ್ ಶರ್ಟ್ಸ್. ಲೇಡೀಸ್ ಹೇಳಂಗಿಲ್ಲ, ಎಲ್ಲ ಚೆನ್ನಾಗಿ ರೆಡಿಯಾಗಿ ಬರ್ತೀವಿ. ರೈಟ್ ಅಲ್ವಾ? ಸೊ ನಾವು ಗಂಡು ಮಕ್ಕಳೇ ಹೆಂಗ್ ಗೊತ್ತಾ, ಹಂಗೆ ಎದ್ಬಿಟ್ಟು ಹಂಗೆ ಕಟ್ಟೊಳ್ಕೊಂಡು ಹಂಗೆ ಬರ್ತಾ ಇರೋದಷ್ಟೇ, ಯಾವುದೇ ಕಾರ್ಯಕ್ರಮ ಆಗಲಿ. ರೈಟಾ? ಕೆಲವು ಹಂಗೆ ಇರ್ತಾರೆ. ಸೊ ಅದನ್ನ ಬಿಟ್ಬಿಡಿ, ಸ್ವಲ್ಪ ಫಾರ್ಮಲ್ ಡ್ರೆಸ್ ಹಾಕೊಳ್ಳಿ. ರೈಟ್? ಇನ್ಸರ್ಟ್ ಮಾಡಿ. ಶರ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದೇ ಶರ್ಟ್ ನ ಇನ್ ಮಾಡೋದು ಹೆಂಗಿರುತ್ತೆ? ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ರೈಟ್ ಸರ್? ನಮ್ಮನ್ನ ನಾವು ಲವ್ ಮಾಡ್ಬೇಕು. ನಮ್ಮನ್ನ ನಾವು ಲವ್ ಮಾಡಿದ್ವಿ ಅಂದ್ರೆ ಪಕ್ಕದವ್ರು ಕೂಡ ನಮ್ಮನ್ನು ಲವ್ ಮಾಡ್ತಾರೆ. ಕರೆಕ್ಟ್? ಪಕ್ಕದವ್ರು ಅಂದ್ರೆ ಲೇಡೀಸ್ ಅಲ್ಲ. ಕರೆಕ್ಟಾ? ಪಕ್ಕದವ್ರು ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ನಮ್ಮನ್ನು ಲವ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು ಫಸ್ಟ್. ರೈಟಾ? ಸೊ ಆ ಥರ ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೆ ಏನು ಅನಿಸುತ್ತೆ ಹೇಳಿ? ಓ, ಏನೋ ಒಂದು ಚೇಂಜಸ್ ಆಗಿದೆ ಸರ್. ಇದು ರಿಯಲಿ ಘಟನೆ ಆಗಿರೋದು. ನಿನ್ನೆ ನಾನು
HSR ಲೆವೆಟ್ 19 ಮೇನ್ ರೋಡ್ ಅಂತಿದೆ, ನಮ್ಮ ಅಡ್ಡ ಅದು 15 ವರ್ಷದ ನಮ್ಮ ಅಡ್ಡ. ನಿನ್ನೆ ಇನ್ಸ್ಟಾಲ್ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಗಳಿಗೆ ಹಿಂಗೆ ಬಡಿದು ಹೇಳ್ತಾ ಇದ್ದೀನಿ, ಹಾಯ್ ಫ್ರೆಂಡ್ ಅಂತ. ಯಾರಪ್ಪ ಅಂತ ಹೇಳ್ತಾರೆ, ಇನ್ನೊಬ್ಬನ ಹಾಯ್ ಫ್ರೆಂಡ್ ಅಂತ ಯಾರಣ್ಣ ಅಂತ ಇದ್ದಾರೆ, ರೈಟಾ? ಸೊ ಅವಾಗ ನಮ್ಮ ಸ್ಟೈಲ್ ಹೆಂಗಿತ್ತಂದ್ರೆ ಇಷ್ಟುದ್ದ ಗಡ್ಡ, ಕರೆಕ್ಟ್ ಅಲ್ವಾ? ಅದೇ ವೈಟ್ ಶರ್ಟು, ಅದೇ ಒಂದು ಹೇಳ್ತಾ ಇದ್ದಲ್ಲ, ಹೋಟೆಲ್ ಮೇ ಖಾನಾ ಕಾರ್ ಮೇ ಸೋನಾ, 3 ದಿವಸಕ್ಕೊಂದ್ಸರಿ ಸ್ನಾನ, ಹಂಗಿದ್ದಂತ ಲೈಫು ಇನ್ಸೈಡ್ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಫ್ರೆಂಡ್ ನ ಮಾತಾಡ್ಸಕ್ ಹೋದಾಗ ಅವ್ರೇನಾದ್ರು ಗೊತ್ತಾ, ನನ್ನನ್ನು ಕಂಡು ಹಿಡಿದೇ ಇಲ್ಲ ಸರ್ ಎಷ್ಟೋ ಜನ. ಆಮೇಲೆ ಸುಮಾರು ದಿನ ಆಗಿತ್ತು ಒಂದು ಅಡ್ಡಕ್ಕೆ ಹೋಗಿ ಮಾತಾಡ್ತಾ ಇದ್ರು, ಮಾತಾಡ್ಸ್ಕೊಂಡು ಇಷ್ಟೊಂದು ಚೇಂಜ್ ಆಗಿದ್ಯಾ ನೋಡು, ನನ್ನ ಹೆಸರು ಪೇಪರಲ್ಲಿ ಬಂದಿದೆ ನೋಡು, ನಾನು ಟಿವಿಯಲ್ಲಿ ಬಂದಿದ್ದೀನಿ ಎಲ್ಲ ತೋರಿಸ್. ಹೌದಾ, ಇಷ್ಟೆಲ್ಲ ಚೇಂಜ್ ಆಗಿದೆ, ಅದು ಏನು ಹೇಳೋದು ಇಲ್ಲಿ ಎಲ್ಲ ಹೇಳಲ್ಲ, ಸಂಡೇ ಬಂದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ. ಸಂಡೇ 10 ಜನ ಬರ್ತದೆ ನನ್ನ ಕಡೆ, 10 ಜನ 5,000 ಮೇಲೆ ಇದೆ. 5,000 ಮೇಲೆ ಇದ್ರು ಕೂಡ ನಾನು 10 ಜನ ಇಂಟ್ರೊಡ್ಯೂಸ್ ಮಾಡ್ತೇನೆ. ನಿಮ್ಗೆ ಏನಾದ್ರು 5,000 ಟೀಮ್ ಇದೆ ಯಾರಾದ್ರು? ಚಂದ್ರು ಸರ್ ಒಬ್ರು ಬಿಟ್ಟರೆ ಕೂತವ್ರದ್ದು ಇಲ್ಲ ತಾನೆ, ರೈಟ್ ಅಲ್ವಾ? ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ವಾ? ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ನಿಮ್ಮ ಟೀಮ್ ಅವ್ರು ಸಪೋರ್ಟ್ ಮಾಡ್ಕೊಡಿ, ಅದನ್ನೇ ಅವ್ರು ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ಇಂಟ್ರೊಡ್ಯೂಷನ್ ಹೆಂಗಿರ್ಬೇಕಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಅಲ್ಲಿ ಬಂದಿಲ್ಲ ಅಂದ್ರೆ ಏನಾದ್ರು ಕಳ್ಕೊಳ್ತೀರ ಅನ್ನೋ ಒಂದು ಫೀಲ್ ಮಾಡಿಸ್ಬೇಕು ಅವ್ರಿಗೆ, ಅವಾಗ ಬರೋದು. ನೀವು ಸುಮ್ಮನೆ ಯಾರೋ ಲೀಡರ್ ಹೇಳಿದಾರೆ ಅಂತ ನೋಡು, ನಾಳೆ ಒಂದು ಪ್ರೋಗ್ರಾಮ್ ಇದೆ, ಫ್ರೀ ಇದ್ರೆ ಬಾ, ಇಲ್ಲ ಅಂದ್ರೆ ಪರವಾಗಿಲ್ಲ ನಡೆಯುತ್ತೆ. ನೀವು ಮನೆ ಹತ್ರ ಇದ್ರೆ ಮನೆಗೆ ನಮ್ಮ ಲೀಡರ್ ಕರ್ಕೊಂಡ್ಬರ್ತೀನಿ, ಅವ್ನು ಫ್ರೀನೇ ಇರ್ತಾನೆ, ಕರೆಕ್ಟ್ ಅಲ್ವಾ? ಅವ್ನು ಫ್ರೀನೇ ಇರ್ತಾನೆ, ಕರ್ಕೊಂಬಂದು ಅವ್ನ ಹತ್ರ ನಿಂಗೆ ಅರ್ಥ ಮಾಡಿಸ್ತೇನೆ. ಇವಾಗ ಫ್ರೀ ಇದ್ರೆ ಸಂಡೇ ಬಾ, ಏನೋ ಹೇಳಿದ್ದಾರೆ ನಿನಗೆ ಹೇಳಬೇಕು, ಭ್ರಮೆ ಕರ್ತವ್ಯ ತರ ಮಾಡ್ಬಿಡಿ, ಕರೆಕ್ಟ್ ಅಲ್ವಾ? ಸೊ ಸ್ಕೂಲಲ್ಲಿ ಮಾಸ್ಟರ್ ಪಾಠ ಮಾಡ್ತಾರೆ, ಕರೆಕ್ಟಾ? ಅರ್ಥ ಆಗಿದೆ ಅನ್ನೋದು ಅವ್ರ ಭ್ರಮೆ, ಮಾಸ್ಟರ್ ಪಾಠ ಮಾಡ್ತಾರೆ ಅನ್ನೋದು ಅವ್ರ ಕರ್ತವ್ಯ, ಆಗ್ಬಾರ್ದು, ರೈಟಾ? ಇದು ಯಾರಿಗೋಸ್ಕರ ಬಿಸ್ನೆಸ್? ನಿಮ್ಗೋಸ್ಕರ ಸರ್. ಈ ಒಂದು ಬಿಸ್ನೆಸ್ ಹೇಳ್ತಾ ಇದ್ದೀನಲ್ಲ, ತುಂಬಾ ವಂಡರ್ಫುಲ್ ಆಗಿದೆ. ಇವಾಗ ಗೊತ್ತಾಗಲ್ಲ ನಿಮ್ಗೆ, ಡಿಸೆಂಬರ್ 31 ಈ ವರ್ಷ ಡಿಸೆಂಬರ್ 31 ಆದ್ಮೇಲೆ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಈ ಕಂಪ್ನಿಲಿ ಇರೋದಕ್ಕೂ ಹೆಮ್ಮೆ ಪಡ್ತಾ ಇದ್ದೀನಿ ಅಂತ. ಆ ಲೆವೆಲ್ಗೆ ಆ ದಿನ ಬಂದೇ ಬರುತ್ತೆ. ಆಲ್ರೆಡಿ ನಮ್ಮ ಸೂಪರ್ ಮಾರ್ಕೆಟ್ಗಳು ಒಂದಾದ್ಮೇಲೆ ಒಂದು ಓಪನ್ ಆಗ್ತಾ ಇದೆ. 2 ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿ? ಎಲೆಕ್ಟ್ರಾನಿಕ್ ಸಿಟಿ JP ನಗರ. ಅದಾದ ಮತ್ತೆ 5 ಅನೌನ್ಸ್ ಮಾಡಿದ್ದಾರೆ, ತುಮಕೂರು, ಕರೆಕ್ಟ್ ಅಲ್ವಾ? ಎಲ್ಲ ಗೊತ್ತಿದೆ ಅಲ್ವಾ? ಸೊ ಅಷ್ಟೆಲ್ಲ ನಡೀತಾ ಇದೆ ಸರ್. ಇವತ್ತು ಕರ್ನಾಟಕ ಕವರ್ ಮಾಡ್ತಾ ಇದೀವಿ. ಆಫ್ಟರ್ 2030 ಒಳಗಡೆ ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ನಮ್ಮ ಕಂಪನಿಯ ಒಂದು ಸೂಪರ್ ಮಾರ್ಕೆಟ್ಗಳು ಇದ್ದೇ ಇರ್ತವೆ. ನಿಮ್ಮ ಫ್ರೆಂಡ್ ಯಾರಾದ್ರೂ ರಾಜಸ್ಥಾನೋ, ಬಾಂಬೆನೋ, ಪುನಾನೋ, ಯಾವ್ದಾದ್ರು ಗುಜರಾತ್ ಎಲ್ಲೇ ಶಾಪಿಂಗ್ ಮಾಡೋದು ನಿಮ್ಗೆ ದುಡ್ಡು ಬರ್ತಾರೆ. ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಎಲ್ಲೆಲ್ಲಿರುತ್ತೆ ಹೇಳಕ್ ಆಗಲ್ಲ ಸರ್. ನೀವು ಯಾರಂತ ನಂಗೆ ಗೊತ್ತಿರಲಿಲ್ಲ, ಬಿಸ್ನೆಸ್ ಬಂದ್ಮೇಲೆ ತಾನೇ ಗೊತ್ತಾಗಿದ್ದು. ಸೊ ಅದೇ ತರ ನಿಮ್ಮ ಫ್ರೆಂಡ್ಸ್ ಹೊರ ರಾಜ್ಯದಲ್ಲೂ ಇರ್ತಾರೆ, ಹೊರ ದೇಶದಲ್ಲೂ ಇರ್ತಾರೆ. ಈ ಬಿಸ್ನೆಸ್ ಆ ಲೆವೆಲ್ ಹೋಗೋದಿದೆ. ನೀವು ಸ್ಟಿಕಾನ್ ಆಗಿ ನಿಂತ್ಕೋಬೇಕಷ್ಟೇ, ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಕರೆಕ್ಟ್ ಅಲ್ವಾ? ಸ್ಟ್ರಾಂಗ್ ಆಗಿ ನಿಂತ್ರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದ್ರೆ ತಲೆ ಕೆಡಿಸ್ಕೋಬಾರ್ದು, ಕರೆಕ್ಟಾ? ಅದೇ ನಮ್ಮ ಕಂಪ್ನಿ ಬಗ್ಗೆ ಪೇಪರ್ ಬಂದು ಎಷ್ಟು ಜನ ಪೇಪರ್ ತಗೊಂಡಿದ್ದೀರಾ? ತಗೊಂಡಿದ್ದೀರಲ್ವಾ? ಈ ಸಂಜೆ ತಗೊಂಡಿದ್ದೀರಾ, ಕರೆಕ್ಟ್ ಅಲ್ವಾ? ಪೇಪರ್ಸ್ ತಗೊಳ್ಳಿ, ಪ್ಲಾನ್ ಪ್ರೆಸೆಂಟೇಷನ್ ಹೋದಾಗ ತೋರಿಸ್ಬೋದು. ನಮ್ಮ ಒಂದು ಕಂಪ್ನಿ ಬಗ್ಗೆ ಪೇಪರ್ ಅಲ್ಲಿ ಬಂದಿದೆ, ಟಿವಿಯಲ್ಲಿ ಬಂದಿದೆ, ಗ್ಯಾರಂಟಿ ನ್ಯೂಸ್ ಚಾನಲ್, ನ್ಯೂಸ್ ಫಸ್ಟ್ ಚಾನಲ್, ಕರೆಕ್ಟ್ ಅಲ್ವಾ? ಉದಯ್ ನ್ಯೂಸ್ ಎಲ್ಲಾದ್ರೂ ಬಂದಿದೆ ಅಲ್ವಾ? ತೋರಿಸಿ, ಹೋದ್ಮೇಲೆ ಪ್ಲಾನ್ ಪ್ರೆಸೆಂಟೇಷನ್ ತೋರಿಸಿ. ಯಾರಿಗೆಲ್ಲ ಪ್ಲಾನ್ ಕೊಟ್ಟಿದ್ರೆ ಇಷ್ಟು ದಿನ ಬಂದಿಲ್ಲ ಅವ್ರಿಗೆಲ್ಲ ಕಳಿಸಿ. ನೀವು ಕಳಿಸೋಂತ ಮೆಸೇಜ್ನ ಅವ್ರು ನೋಡಿ ಬಿಸ್ನೆಸ್ ಒಳಗಡೆ ಬರಬೇಕು, ಇಲ್ಲ ನಿಮ್ಮ ನಂಬರ್ ಬ್ಲಾಕ್ ಮಾಡಬೇಕು ಸರ್. ಸತತ ಪ್ರಯತ್ನ ಪಟ್ಟು ನನ್ನ ಫ್ರೆಂಡ್ ಒಬ್ಬನ್ನ ಯಾವತ್ತಂತ ಹೇಳಿದ್ರೆ, ನೀವು ನಮ್ದೊಂದು ಕಂಪ್ನಿ ಸೆಲೆಬ್ರೇಷನ್ ಆಯ್ತಲ್ಲ, 1 ವರ್ಷ ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಮಾಡಿದ್ದೆ, ಬಂದಿಲ್ಲ, ನಾನು ಬಿಟ್ಟಿಲ್ಲ, ಕರೆಕ್ಟ್ ಅಲ್ವಾ? ಆ ವ್ಯಕ್ತಿನ ಪ್ರತಿ ಜನ ಮೆಸೇಜ್ ಹಾಕ್ತಾನೆ ಇದೆ. 5 ತಿಂಗಳಾಯ್ತು, 1 ಇಯರ್ ಸೆಲೆಬ್ರೇಷನ್ ಆಗಿದೆ, ರೈಟಾ? ಇವತ್ತು ಆ ವ್ಯಕ್ತಿದ ಆಕ್ಟಿವೇಶನ್ ಮೊನ್ನೆ ಫಾಲೋ ಅಪ್ ಮಾಡಿದೆ ನೈಟ್ 11:30. ಆ ತರ ಕಂಟಿನ್ಯೂಟಿ ಫಾಲೋ ಅಪ್ ಇರ್ಬೇಕು. ಪ್ಲಾನಿಂಗ್ ಕೊಡಿಸಿದ್ರೆ ಪಿಕ್ಚರ್ ಕೋರ್ಸ್ ಬಿಡಬೇಡಿ, ಕರೆಕ್ಟ್ ಅಲ್ಲ? ಪ್ಲಾನಿಂಗ್ ಕೊಡಿಸಿದ ಮೇಲೆ ಪಿಕ್ಚರ್ ಕೋರ್ಸ್ ಬಿಟ್ರೆ ಆಗಲ್ಲ. ಆ ವ್ಯಕ್ತಿಗಳಿಗೆ ಫಾಲೋ ಅಪ್ ಕೂಡ ಮಾಡ್ಬೇಕು, ರೈಟಾ? ಕಂಟಿನ್ಯೂ ಫಾಲೋ ಅಪ್ ಇಡಿ, ನೀವು 100% ನಿಮ್ ಜೊತೆಗೆ ಬರ್ತಾರೆ. ಆಮೇಲೆ ನಿಮ್ಮ ಚೇಂಜಸ್ ನೋಡ್ತಾರೆ, ರೈಟಾ? ಮಾಡ್ಬೋದಾ? ಮಾಡ್ತೀರಾ? ಸರ್, ಒಳ್ಳೆ ಬಿಸ್ನೆಸ್ ಇದು. ನಾನು ಯಾವಾಗ ಹೇಳ್ತೀನಿ, ಬಿಸ್ನೆಸ್ ಅಲ್ಲಿ ದಮ್ ಇದೆ. ಈ ಬಿಸ್ನೆಸ್ ಅಲ್ಲಿ ಏನಿದೆ? ದಮ್ ಇದೆ. ನಿಮ್ಮ ಹತ್ರ ಏನಿರ್ಬೇಕು? ತಾಕತ್ ಇರ್ಬೇಕು, ಕರೆಕ್ಟ್ ಅಲ್ವಾ? ತಾಕತ್ ಇರೋದಕ್ಕೋಸ್ಕರ ನಮ್ಮ ವಿಜಯ್ ಸರ್ 48 ಗಂಟೆಯಲ್ಲಿ 25 RP ಮಾಡಿದ್ರು. ಜೋರ ಚಪ್ಪಾಳೆ. ನಮ್ಮ ಬಿಸ್ನೆಸ್ ಅಲ್ಲಿ ದಮ್ ಇದೆ.
ತಾಕತ್ತಂದ್ರೆ ಯಾವ ತಾಕತ್ತು? ಶಕ್ತಿ ತಾಕತ್ತಲ್ಲ, ಮೈಂಡ್ ತಾಕತ್ತು ಇದೆಯಾ? ಮಾಡ್ಬೋದಾ? ಯಾರಿಗೋಸ್ಕರ? ನಿಮಗೋಸ್ಕರ. ನೋಡಿ ಸರ್, ನಾವು ಅಂದ್ಕೊಂಡೇ ಇರಲಿಲ್ಲ, ನಮ್ಮ ಒಂದು ಅಕ್ಕ ತಂಗಿಯರ 3 ಜನಕ್ಕೂ ಕೂಡ ಕಾರ್ ಕೊಡ್ತಾ ಇದೆ ಕಂಪನಿ. ಯೋಚನೆ ಮಾಡಿ, ನಮ್ಮ ಕಂಪನಿಲಿ ಎಫರ್ಟ್ ಹಾಕೋರಿಗೆ 100% ಪ್ರತಿಫಲ ಇದ್ದೇ ಇದೆ. ಎಫರ್ಟ್ ಹಾಕೋದು ರೆಡಿ ಆಗಿ ಅಷ್ಟೇ, ರೈಟಾ? ಯಾರು ಎಫರ್ಟ್ ಹಾಕ್ತಾರೋ, ಯಾರು ಸೀರಿಯಸ್ ಆಗಿ ವರ್ಕ್ ಮಾಡ್ತಾರೋ, ಸತ್ಯವಾಗಿ ವರ್ಕ್ ಮಾಡ್ತಾರೋ, ಅವ್ರಿಗೆ 100% ಪ್ರತಿಫಲ ಇದೆ. ನಾವು ಅಂದ್ಕೊಂಡಿರ್ಲಿಲ್ಲ ನಮಗೂ ಕಂಪ್ನಿ ಈ ತರ ಎಲ್ಲ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ. ನಿಜವಾಗ್ಲೂ 1 ವರ್ಷದ ಎಫರ್ಟ್ ಎಲ್ಲೋ ಒಬ್ಬರ ಜಾಗದಲ್ಲಿ ವೈಟ್ ಬೋರ್ಡ್ ಬರ್ತಾ ಇದೆ, ರೈಟಾ? 16 ವರ್ಷದಿಂದ ನಮ್ಮ ಹತ್ರ ಎಲ್ಲೋ ಬೋರ್ಡ್ ಇದೆ. ವೈಟ್ ಬೋರ್ಡ್ ತಗೋಬೇಕು ಅನ್ಕೊಳ್ತಾ ಇದೆ, ಆಗ್ತಾನೆ ಇರಲಿಲ್ಲ. ಬಟ್ ಸ್ಮಾರ್ಟ್ ಬೇಕು ನನಗೆ ವೈಟ್ ಬೋರ್ಡ್ ಕೊಡ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಒಂದ್ಸಾರಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಸೊ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಂತ ವ್ಯಕ್ತಿ, ಗೋಲ್ಡನ್ ಮ್ಯಾನ್, 75 ಲಕ್ಷ 3.25 ಕೋಟಿ ಅರ್ನ್ ಮಾಡಿದಂತ ಪರ್ಸನ್ ಮಿಸ್ಟರ್ ಸುದೀಪ್ ಸರ್ಗೆ ಜೋರಾಗಿ ಚಪ್ಪಾಳೆ. ಅವಕಾಶದಲ್ಲಿ ನನಗೆ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾ ಇರೋ ವ್ಯಕ್ತಿ ಉದಯ್ ಶೆಟ್ಟಿ ಸರ್ ಆಗಿರ್ಬೋದು, ನಮ್ಮೆಲ್ಲರ ರೋಲ್ ಮಾಡೆಲ್ ಶಿವಗೌಡ ಸರ್ಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಹೇಳೋದಷ್ಟೇ, ಎದ್ದು ಮಧ್ಯದಲ್ಲಿ ಯಾರು ನೀವು ಓಡಾಡಬೇಡಿ, ಕರೆಕ್ಟಾ? ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, MC ಮೇಲೆ ಹೋದ್ರಂದ್ರೆ ಎಂತ ಕೆಲಸ ಇದ್ರು ಕೂಡ ಎದ್ದು ಓಡಾಡಬೇಡಿ. ನೀವು ಎಲ್ಲರೂ ಕೂಡ ಫಸ್ಟ್ ನಿಮ್ಮ ಫೋನ್ ಏನಿದೆಯಲ್ಲ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಿ. ನೀವು ಫಸ್ಟ್ ಸೈಲೆಂಟ್ ಸ್ವಿಚ್ ಆಫ್ ಮಾಡಿ. ಕೆಲವೊಂದು ಟೈಮ್ ನಾವು ಪ್ರೋಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ, ಲೀಡರ್ಸೇ ನೀವೇ ಓಡಾಡ್ತಾ ಇರ್ತೀರಾ. ಯಾರು ಬರೋರಿದ್ದಾರೆ ನಿಮ್ಮ ಫ್ರೆಂಡ್ಗೆ ಲೊಕೇಶನ್ ಕಳಿಸಿ, ಕರೆಕ್ಟ್ ಟೈಮಿಗೆ ಬಂದ ಕರ್ಕೊಳ್ಳಿ. ಒಳಗಡೆ ಬಂದಿಲ್ವಾ ಹೇಳಿ, ಈ ಲೊಕೇಶನ್ ನಾನು ಒಳಗಡೆ ಇರ್ತೀನಿ, ನಾನು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ, ನೀನ್ ಬಂದು ಒಳಗಡೆ ಕುತ್ಕೊ ಅಂತ ಹೇಳಿ, ರೈಟಾ? ಸೊ ಎಲ್ರಿಗೂ ಗೊತ್ತಾಗುತ್ತೆ ಇವಾಗೆಲ್ಲ ಲೊಕೇಶನ್ಗಳಿದ್ದಾವೆ, ಆದ್ರಿಂದ ಗೊತ್ತಾಗುತ್ತೆ. ಅವಾಗಿನ ಹಳೆ ಕಾಲದಲ್ಲಿ ಹೋಗ್ಬಿಟ್ಟು, ಹಳೆ ಕಾಲದಲ್ಲಿ ಹೆಂಗಿತ್ತೇಳಿ, ಬಸ್ ಸ್ಟಾಪ್ ಹೋಗಿ ನಮ್ಮ ಫ್ರೆಂಡ್ನ ಕರ್ಕೊಂಡ್ ಬರ್ಬೇಕಿತ್ತು. ಫೋನ್ ಇರ್ಲಿಲ್ಲ, ಏನಿರಲ್ಲ, ಈ ಬಸ್ಸಲ್ಲಿ ಇಳಿತೀನಿ, ಈ ನಂಬರ್ ಬಸ್ಸು ಅಂತ ಹೇಳ್ತಾ ಇದ್ದಾರೆ, ರೈಟಾ? ಸೊ ಇವಾಗ ಹಂಗೇನಿಲ್ಲ, ಫೋನ್ ಇದಾವೆ, ಲೊಕೇಶನ್ ಬರ್ತಾರೆ. ಯಾವುದೇ ಕಾರಣಕ್ಕೆ ಯಾರು ಎದ್ದೋಡಾಡಬೇಡಿ, ನಿಮ್ಮ ಜೋಶ್ ಇರಬೇಕು. ನಾವು ಯಾವಾಗಲೂ ಚಪ್ಪಾಳೆ ಹೊಡಿರಿ ಸರ್ ಅನ್ನಬಾರ್ದು. ಸ್ಮಾರ್ಟ್ ಪೀಕ್ ಕಂಪ್ನಿ ಅಂತ ಅಂದ ತಕ್ಷಣ, ಬೋರ್ಡ್ ಅಲ್ಲಿ ಬಂದ ತಕ್ಷಣ ನಿಮ್ ಜೋಶ್ ಹೆಂಗಿರ್ಬೇಕು ತೋರಿಸಿ ನೋಡೋಣ. ಅವಕಾಶದಲ್ಲಿ ತಿಂಗಳಿಗೆ 6 ಲಕ್ಷ ದುಡಿಬಹುದು ಅಂತ ಹೆಂಗಿರ್ಬೇಕು ನಿಮ್ ಜೋಶು? ಈ ಒಂದು ಅವಕಾಶದಲ್ಲಿ 3 ಜನಕ್ಕೆ ಕಂಪ್ನಿ ಕಾರ್ ಕೊಡ್ತಾ ಇದ್ದಾರೆ, ನೀವು ಪ್ಲಾನ್ ಪ್ರೆಸೆಂಟೇಷನ್ ಹೇಳೋದೇ ಬೇಡ, ನಿಮ್ಮ ಫ್ರೆಂಡ್ ಆಟೋಮೆಟಿಕ್ ಐಡಿಯಾ ಕ್ರಿಯೇಷನ್ ಮಾಡ್ತಾರೆ. ಸರ್ ನಾನೇನ್ ಮಾಡ್ತೀನಿ ಗೊತ್ತಾ, ನನ್ನ ಓನ್ ಫ್ರೆಂಡ್ಸ್ ಯಾರು ಬಂದ್ರು ಅಂತ ಹೇಳಿದ್ರೆ ಫಸ್ಟ್ ನಾನು ಜೋರಾಗಿ ಚಪ್ಪಾಳೆ ಹೊಡಿತೀನಿ. ಅವಾಗ 0 RPL ಅಷ್ಟೇ, 10 RPL ಅಷ್ಟೇ, ಇವಾಗಲೂ ಅಷ್ಟೇ. ನನ್ನ ಜೋಶ್ ನೋಡಿ, ಏನ್ ಮಗ ಇದು ಹಿಂಗಿದೆ ಅಂತ ಕೇಳ್ತಾರೆ. ಫ್ರೆಂಡ್ಸ್ ಎಲ್ಲ ಹಿಂಗೆ ಮಾತಾಡೋದಲ್ವಾ, ಸಖತ್ತಾಗಿದೆ ಮಗ, ನೀವು ಚಪ್ಪಾಳೆ ಹೊಡಿಸ್ಕೊಳ್ಳೋಣ ಆಗ್ತೀಯಪ್ಪ ನನ್ನ ಜೊತೆ ಅಂತ ಹೇಳಿ ಎಷ್ಟೋ ಜನ ಇವತ್ತು ಎಷ್ಟೋ ಜನ ಚಪ್ಪಾಳೆ ಹೊಡಿಸ್ಕೊಳ್ತಾರೆ, ರೈಟಾ? ಮಾಡ್ಬೋದಾ? ಎಸ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.